ಹುಟ್ಟುಹಬ್ಬ ಏನ್ ಆಚರಣೆ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದಿರೋರೆಲ್ಲ ನನ್ನ ಸ್ನೇಹಿತರು, ಸಂಬಂಧಿಗಳು, ಹಿತೈಷಿಗಳು, ನನ್ನ ವೆಲ್ ವಿಷರ್ಸ್ ಏನ್ ಬಂದಿದ್ದಾರೆ ಅವರಾಗಿ ಅವ್ರು ಬಂದಿರೋದು. ನಾನು ಯಾವುದೇ ತರ ಇನ್ವಿಟೇಷನ್ ಯಾರಿಗೂ ಕೊಟ್ಟಿರ್ಲಿಲ್ಲ. ಅದಕ್ಕೆ ಯಾರು ಅನ್ಯತೆ ಭಾವಿಸಬಾರ್ದು, ನಮ್ಮನ್ನ ಕರ್ದಿಲ್ಲ ಅಂತ. ಇದನ್ನೇ ಏನ್ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಾಗ್ಲಿ, ನಮ್ಮ ಕಾರ್ಯಕರ್ತರಾಗ್ಲಿ ಎಲ್ಲರೂ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಬೆಳಗ್ಗೆ ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇನೆ. MLC ಎಲೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಬರಕ್ಕಾಗಲ್ಲ ಅಂತ ಅವರು ತಿಳಿಸಿದ್ರು. ಅದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಗೌಡರು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ತುಂಬಾ ಸಂತೋಷದ ವಿಷಯ. ಹಾಗೆ ಅರಕೆರೆ ಕಾಂಗ್ರೆಸ್ ಮುಖಂಡರು ಲೋಕೇಶ್ ರೆಡ್ಡಿ ಅವರು, ನಮ್ಮ ಹುಳಿಮಾವು ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು, ಎಲ್ಲ ಹಿರಿಯ ನಿವಾಸಿಗಳು ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಈ ವರ್ಷ ಯಾವುದೇ ಪಕ್ಷಪಾತವಾಗಿ ಮಾಡಿಲ್ಲ. ಎಲ್ಲಾ ಪಕ್ಷದವರು ಬಂದಿದ್ದಾರೆ. ಎಲ್ಲರೂ ನಮ್ಮ ಹುಳಿಮಾವು ನಿವಾಸಿಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಸರ್. ನಮ್ಮ ಸಂಘಟನೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಬೊಮ್ಮನಹಳ್ಳಿಯಲ್ಲಿ. ನೀವು ಈಗಾಗಲೇ ನೋಡಿರ್ಬೋದು. ಮುಂಚೆಗೂ ಇವತ್ತಿಗೆ ಬದಲಾವಣೆ ಇದ್ರೆ ನೀವು ತಿಳಿಸ್ಬೇಕು. ಅದರಲ್ಲಿ ನಾವಂತೂ ತುಂಬಾ ಚುರುಕಾಗಿ ಸಂಘಟನೆ ಮಾಡ್ತಾ ಇದೀವಿ. ಇತ್ತೀಚೆಗೆ ತಾನೇ ನಮ್ಮ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿದೀವಿ. 14 ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿದೀವಿ. ಅವರು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹುಳಿಮಾವು ವಾರ್ಡ್ ಅಲ್ಲಿ ಅಂಕಿತ್ ಅನ್ನೋರ್ನ ಅಪಾಯಿಂಟ್ ಮಾಡಿದೀವಿ. ಅವರ ತನು ಮನು ಧನ ಅರ್ಪಿಸಿ ಈ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು, ನಮ್ಮ ಹುಳಿಮಾವು ಬ್ಲಾಕ್ ಆಫೀಸ್ ಆದ್ಮೇಲೆ ಯಾವ ತರ ಚೇಂಜಸ್ ಆಗಿದೆ ಅಂತ. ಹುಳಿಮಾವಲ್ಲಿ ತುಂಬಾ ಅತ್ಯುತ್ತಮವಾಗಿ ಸಂಘಟನೆ ಮಾಡ್ತಾ ಇದೀವಿ. ಅಧಿಕಾರ ನನ್ ಸಿಗ್ಬೇಕು ಅಂತಾನೆ ಎಲ್ಲಾರು ಮಾಡೋದು. ಅದು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಗ್ಯಾರಂಟಿ ಅಧಿಕಾರ ಸಿಗತ್ತೆ. ನಮ್ಮ ಹಾರ್ಡ್ ವರ್ಕ್ ಅಂತೂ ಪಕ್ಷಕ್ಕೆ ಯಾವತ್ತೂ ಇದೆ. ನಾವು ಪಕ್ಷದ ಸಿದ್ಧಾಂತನ ತತ್ವನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಯಾವತ್ತಿಗೂ ನಾವು ಪಕ್ಷದ ಪರನೇ ಇರ್ತೀವಿ. ನಂಗೆ ಟಿಕೆಟ್ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದ್ರೂ ಸರಿ, ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಪಕ್ಷ, ನಾವೆಲ್ಲ ಒಮ್ಮತದಿಂದ ನಾವು ಕೆಲಸ ಮಾಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷನ ಬಲಪಡಿಸ್ತೀವಿ, ನಮ್ಮ ಉಮಾಪತಿ ಗೌಡ್ರನ್ನ ಬಲಪಡಿಸ್ತೀವಿ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರದ್ದು ಹೆಸರು ಉಳಿಸ್ತೀವಿ. ಹಾಗೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರು ಅಷ್ಟೇ ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ಬರಕ್ಕಾಗಿಲ್ಲ. ಅವ್ರಿಗೂ ತಿಳಿಸಿದ್ವಿ, ಅವರು ಫೋನ್ ಮುಖಾಂತರ ವಿಶ್ ಮಾಡಿದ್ದಾರೆ. ಕಾರ್ಯಕರ್ತರುಗಳಿಂದ ಈ ಸಲ ನಾವ್ ಏನ್ ಸಂಘಟನೆ ಮಾಡ್ತಾ ಇದೀವಿ ಇನ್ನೂ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾವುದೇ ಒಂದು ತೊಂದರೆ ಬಂದ್ರು ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿರ್ಬೇಕು. ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ಒಂದ್ ಹೇಳ್ತೀನಿ ನಾನು, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನಿಮ್ ವಾರ್ಡ್ಗಳಲ್ಲಿ ಸಬ್ಜೆಕ್ಟ್ ತಿಳ್ಕೊಂಡು ಕೆಲಸ ಮಾಡಿ. ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ಯಾವುದೇ ಪ್ರಾಬ್ಲಮ್ ಅಂದ್ರೂ ಕ್ವಶನ್ ಮಾಡೋದು ಕಲ್ತ್ಕೊಳ್ಳಿ. ಆಫೀಸರ್ಸ್ನ ದಯವಿಟ್ಟು ಕ್ವಶನ್ ಮಾಡಿ, ಏನ್ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ, ಯಾವ ತರ ನಡೀತಾ ಇದೆ ಅನ್ನೋದು ತಿಳ್ಕೊಂಡು ಕಾರ್ಯಕರ್ತರು ಮುಂದುವರಿಬೇಕು ಅಂತ ಕೇಳ್ಕೊತೀನಿ. ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ಮಧು ಟಿ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರುಗಳು, ಸಾರ್ವಜನಿಕರು ಎಲ್ಲರೂ ಸೇರಿ ಈಗ ಚಾಲನೆ ಮಾಡಿದ್ದೀವಿ. ನಡೀತಾ ಇದೆ. ಇನ್ನು ಇವತ್ತಿನ ದಿವಸ ಪೂರ್ತಿ ಹುಟ್ಟುಹಬ್ಬನ ಆಚರಿಸ್ತಾರೆ. ಅರ್ಥಪೂರ್ಣವಾಗಿ ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಳ್ತಾ ಇದ್ರು. ಅದೇ ತರನೇ ಈ ಸಲಿನೂ ಕೂಡ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಅಧಿಕಾರ ತಗೊಂಡು ಸುಮಾರು ಒಂದು ಕಾಲು ವರ್ಷ ಆಯಿತು. ಬಹಳ ಶ್ರಮ ವಹಿಸಿ ಎಲ್ಲ ಕಡೆ ಸಂಘಟನೆ ಮಾಡ್ಕೊಂಡು ಗೌರವಯುತವಾಗಿ ಕೊಟ್ಟಿರ್ತಕ್ಕಂಥ ಸ್ಥಾನನ ಬಹಳ ಗೌರವವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಭಗವಂತ ಅವರಿಗೆ ಆಯುಷು ಆರೋಗ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಈ ದಿನ ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಮಧು ಅವರು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಹೆಚ್ಚಿನ ರೀತಿ ಶಕ್ತಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಈ ಒಂದು ಭಾಗವನ್ನು, ಬೊಮ್ಮನಹಳ್ಳಿ ಭಾಗವನ್ನು, ಕಾಂಗ್ರೆಸ್ ಪಕ್ಷವನ್ನು ಬಹಳ ಸದೃಢವಾಗಿ ಕಟ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೊಮ್ಮನಹಳ್ಳಿ ಶಾಸಕರಾಗಿ ಉಮಾಪತಿ ಗೌಡ್ರ ಆಯ್ಕೆ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಆಗಿದೆ. ಅವ್ರಿಗೆ ಮಾಡಲಿ, ಅವ್ರಿಗೂ ಕೊಟ್ಟು ಮಧುಸೂದನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಅಧಿಕಾರ ಇಲ್ದೇನೆ ಆಲ್ರೆಡಿ ಜನಸಂಪರ್ಕ ಮಾಡ್ಕೊಂಡು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಅಧಿಕಾರ ಕೊಟ್ಟು ಇನ್ನ ಜನಕ್ಕೆ ಹೆಚ್ಚು ಸಹಾಯ ಮಾಡಲು ದೇವರಲ್ಲಿ ಪ್ರಾರ್ಥನೆ.